ವಿಜ್ಞಾನ ಶಿಕ್ಷಕರೇ, ಇವತ್ತು ನಾನು ತಯಾರಿಸುವಂಥ ಇನ್ನೊಂದು ಅತ್ಯಂತ ನಮ್ಮ 10ನೇ ತರಗತಿ ಅತ್ಯಂತ ಸರಳವಾಗಿರುವಂಥ ಒಂದು ಉಪಕರಣ ಕ್ಲೋರೋ ಆಲ್ಕಲಿ ವಿಧಾನ. ನಾನು ಈ ಒಂದು ಕ್ಲೋರೋ ಆಲ್ಕಲಿ ವಿಧಾನಕ್ಕೆ ಬಳಸಿಕೊಂಡಿರುವಂತಹ ಸಾಧನ ಹೇಗಿವೆ. ಒಂದು ಪ್ಲಾಸ್ಟಿಕ್ ಕಪ್ಪನ್ನು ತಗೊಂಡಿದ್ದೇನೆ. ಆ ಪ್ಲಾಸ್ಟಿಕ್ ಕಪ್ಪಿಗೆ 2 ಗ್ರಾಫೈಟ್ ರಾಡ್ಗಳನ್ನು ಹಾಗೂ ಒಂದು ಒತ್ತುಗುಂಡಿಯನ್ನು ಜೋಡಿಸಿಕೊಂಡಿದ್ದೇನೆ. ಹಾಗೆಯೇ ಆ ಪ್ಲಾಸ್ಟಿಕ್ ಕಪ್ಪಿನ ಕ್ಯಾಪ್ಗೆ ಈ ರೀತಿ ಚಿಕ್ಕದಾಗಿರುವಂತಹ 2 ಟೆಸ್ಟ್ಗಳನ್ನು ಹಾಕಿಕೊಂಡಿದ್ದೇನೆ. ಮೊದಲಿಗೆ ನಾನು ಬ್ರೈನ್ ದ್ರಾವಣವನ್ನು ತೆಗೆದುಕೊಳ್ತೇನೆ. ಬ್ರೈನ್ ದ್ರಾವಣ ಅಂದರೆ ಉಪ್ಪಿನ ದ್ರಾವಣ. ಮೊದಲಿಗೆ ಉಪ್ಪನ್ನು ಈ ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕ್ತಿದ್ದೇನೆ. ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬ್ರೈನ್ ದ್ರಾವಣವನ್ನು ಮಾಡ್ಕೊತಿದ್ದೇನೆ. ಈ ರೀತಿ ಬ್ರೈನ್ ದ್ರಾವಣವನ್ನು ಮಾಡ್ಕೊಂಡ್ಬಿಟ್ಟು ಈಗ ಮೊದಲಿಗೆ ಇದನ್ನು ಒಂದು ರೆಡ್ ಲಿಟ್ಮಸ್ ಕಾಗದದ ಮೂಲಕ ಹಾಗೂ ಪಿನಾಪ್ತಲ್ ಮೂಲಕ ಅಥವಾ PH ಕಾಗದದ ಮೂಲಕ ಇದನ್ನು ಪರೀಕ್ಷೆ ಮಾಡ್ತೇನೆ. ಇದು PH ಕಾಗದ. ಈ PH ಕಾಗದವನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಯಾವುದೇ ರೀತಿಯ ಬಣ್ಣ ಬದಲಾವಣೆ ಆಗಿಲ್ಲ. ಹಾಗೆಯೇ ಒಂದು ರೆಡ್ ಲಿಟ್ಮಸ್ ಕಾಗದವನ್ನು ಕೂಡ ಈ ಒಂದು ಉಪ್ಪಿನ ದ್ರಾವಣದಲ್ಲಿ ಹಾಕ್ತಾ ಇದ್ದೇನೆ. ಹಾಗಾದರೆ ಈಗಲೂ ಕೂಡ ಯಾವುದೇ ಬಣ್ಣ ಬದಲಾಗಿಲ್ಲ, ಕೆಂಪಾಗೇ ಇದೆ. ಹಾಗೆಯೇ ಪಿನಾಪ್ ದ್ರಾವಣವನ್ನು ಕೂಡ ಈ ಒಂದು ದ್ರಾವಣಕ್ಕೆ ಹಾಕ್ತಾ ಇದ್ದೇನೆ. ಇಲ್ಲಿ ಕೂಡ ಯಾವುದೇ ಬಣ್ಣ ಬದಲಾಗಿಲ್ಲ. ಹಾಗಾದರೆ ಈಗ ನಾನು ಈ ಒಂದು ಉಪಕರಣಕ್ಕೆ ಈ ರೀತಿ ಜೋಡಿಸ್ಕೊಂಡಿರುವಂತಹ ಒಂದು ಗ್ಲಾಸ್ ಟೆಸ್ಟ್ ಟ್ಯೂಬನ್ನು ಈ ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಮುಚ್ತಾ ಇದ್ದೇನೆ. ಮುಚ್ಚಿಬಿಟ್ಟು ಇದಕ್ಕೆ 12 ವೋಲ್ಟಿನ ಒಂದು ಅಡಾಪ್ಟರ್ ಅಂದರೆ ಅಥವಾ 9 ವೋಲ್ಟಿನ ಬ್ಯಾಟ್ರಿ ಕೂಡ ಬಳಸ್ಕೋಬೋದು. ನಾನೀಗ 12 ವೋಲ್ಟಿನ ಒಂದು ಅಡಾಪ್ಟರನ್ನು ಜೋಡಿಸ್ಕೊಂಡ್ಬಿಟ್ಟು ಇದರಲ್ಲಿ ಅಡಾಪ್ಟರ್ನಲ್ಲಿ ಕೆಂಪು ಬಣ್ಣವನ್ನು ಹೊಂದಿರುವಂತಹ ವಯರು ಧನಾಗ್ರಹವಾಗಿರ್ತದೆ, ಅಂದರೆ ಆ್ಯನೋಡ್ ಆಗಿರ್ತದೆ. ನಾನೀಗ ಇಲ್ಲಿ ಇದು ಆ್ಯನೋಡ್ ಆಗ್ತದೆ, ಏಕೆಂದರೆ ಈ ವಯರನ್ನು ನನ್ನ ಅಡಾಪ್ಟರ್ನ ಕೆಂಪು ಬಣ್ಣದ ಒಂದು ತುದಿಗೆ ಜೋಡಿಸ್ಕೊಂಡಿದ್ದೇನೆ. ಹಾಗೆಯೇ ಈ ಭಾಗ ಏನಾಗುತ್ತಪ್ಪ ಅಂದರೆ ಋಣಾಗ್ರಹ ಆಗ್ತದೆ. ಇದು ಋಣಾಗ್ರಹ ಹಾಗೂ ಅಂದರೆ ಇದು ಕ್ಯಾಥೋಡ್ ಆಗ್ತೇವೆ, ಇದು ಆ್ಯನೋಡ್ ಆಯಿತು. ನಾನೀಗ ಈ ಒಂದು ಉಪ್ಪಿನ ದ್ರಾವಣಕ್ಕೆ ನೇರ ವಿದ್ಯುತ್ ಶಕ್ತಿಯನ್ನು ಹಾಯಿಸ್ತಿದ್ದೇನೆ. ಒತ್ತುಗುಂಡಿಯನ್ನು ಹಾಕ್ಬಿಡ್ತೇನೆ. ನೋಡಿ, ಒತ್ತುಗುಂಡಿಯನ್ನು ಹಾಕಿದಾಗ ಅಲ್ಲಿ ಕ್ರಿಯೆ ಸ್ಟಾರ್ಟ್ ಆಗಿಬಿಟ್ಟು ಗುಳ್ಳೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸಾಮಾನ್ಯವಾಗಿ ಗೊತ್ತಿರುವ ಹಾಗೆ ಆ್ಯನೋಡ್ ಭಾಗದಲ್ಲಿ ಕ್ಲೋರಿನ್ ಬಂದು ಸಂಗ್ರಹ ಆಗ್ತದೆ, ಏಕೆಂದರೆ ಕ್ಲೋರಿನ್ನು ಋಣ ಆಯಾನ ಆಗಿದೆ. ಹಾಗೆಯೇ ಋಣಾಗ್ರಹದಲ್ಲಿ ಹೈಡ್ರೋಜನ್ ಬಂದು ಸಂಗ್ರಹವಾಗ್ತದೆ. ಈಗ ನಾನು ಇದಕ್ಕೆ ನೇರ ವಿದ್ಯುತ್ ಶಕ್ತಿಯನ್ನು ಹಾಯಿಸ್ತಿದ್ದೇನೆ. ನೋಡಿ, ನಾನು ಸ್ವಲ್ಪ ಆಗಲೇ ಹಾಕಿದ್ದೆ ಪಿನಾಪ್ತಲನ್ನು. ಆ ಕಾರಣಕ್ಕಾಗಿ ಈ ಒಂದು ದ್ರಾವಣ ತಕ್ಷಣ ನೀಲಿ ಬಣ್ಣಕ್ಕೆ ಪಿಂಕ್ ಬಣ್ಣಕ್ಕೆ ಅಥವಾ ಗುಲಾಬಿ ಬಣ್ಣಕ್ಕೆ ಬದಲಾಗ್ತಾ ಇದೆ. ಕಾರಣ ಉಪ್ಪಿನ ದ್ರಾವಣಕ್ಕೆ ವಿದ್ಯುತ್ ಶಕ್ತಿಯನ್ನು ಹಾಯಿಸಿದಾಗ ಉಪ್ಪು ವಿಭಜನೆಗೊಂಡು ಏನಿದೆ ಹೈಡ್ರೋಜನ್, ಕ್ಲೋರಿನ್ ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ನುವಂಥ ಉತ್ಪನ್ನ ಉಂಟಾಗ್ತಾ ಇದೆ. ಸ್ವಲ್ಪ ಸಮಯದಲ್ಲಿ ವಿದ್ಯುತ್ ಶಕ್ತಿಯನ್ನು ಹಾಯಿಸಿಬಿಟ್ಟು ಈಗ ನಾನು ಪುನಃ ಈ ಒಂದು ಕೆಂಪು ಲಿಟ್ಮಸ್ ಕಾಗದವನ್ನು ಈ ಒಂದು ದ್ರಾವಣ ಹಾಕ್ತಾ ಇದೆ. ನೋಡಿ, ಒಂದು ಕೆಂಪು ಲಿಟ್ಮಸ್ ಕಾಗದವನ್ನು ತೆಗೆದುಕೊಂಡ್ಬಿಟ್ಟು ಈ ಕ್ಲೋರೋ ಆಲ್ಕಲಿ ವಿಧಾನದಲ್ಲಿ ಇರುವಂತಹ ಕ್ರಿಯೆಯಲ್ಲಿ ಈ ಡಬ್ಬದ ಒಳಗಡೆ ಒಂದು ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ತಾನೆ. ಆಗ ಇದ್ದಾಗ ಉಪ್ಪಿನ ದ್ರಾವಣದಲ್ಲಿ ಬಣ್ಣ ಬದಲಾಗಿದ್ದಿಲ್ಲ. ಈಗ ಅದ್ತಾ ಇದೆ. ನೋಡಿ, ಸ್ವಲ್ಪ ಸಮಯ ಬಿಟ್ಟ ನಂತರ ಏನಾಗುತ್ತೆ, ಕೆಂಪು ಲಿಟ್ಮಸ್ ಕಾಗದವು ನಿಧಾನವಾಗಿ ನೀಲಿ ಬಣ್ಣಕ್ಕೆ ಬದಲಾಗ್ತದೆ. ಕಾರಣ ಇಲ್ಲಿ ಕ್ಲೋರೋ ಆಲ್ಕಲಿ ವಿಧಾನದಲ್ಲಿ ಬಂದಂತಹ ಉತ್ಪನ್ನವಾಗಿರುವಂತಹ ಸೋಡಿಯಂ ಹೈಡ್ರಾಕ್ಸೈಡ್ ಅದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವುದರಿಂದ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತದೆ. ಹಾಗಾಗಿ ಇಲ್ಲಿ ಕಾಣ್ಬೋದು ನೀಲಿ ಬಣ್ಣ ಬಂದಿದೆ. ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಸಂಪೂರ್ಣವಾಗಿ ಅದು ನೀಲಿ ಬಣ್ಣಕ್ಕೆ ಬದಲಾಗ್ತದೆ. ನಾನು ಮತ್ತೊಮ್ಮೆ ಕೆಂಪು ಲಿಟ್ಮಸ್ ಕಾಗದವನ್ನು ಈ ಒಂದು ಕ್ಲೋರೋ ಆಲ್ಕಲಿ ಪ್ರೋಸೆಸ್ನಲ್ಲಿ ಇಡ್ತಾ ಇದ್ದೇನೆ. ಸ್ವಲ್ಪ ಸಮಯ ಬಿಟ್ಟ ನಂತರ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತೆ. ಈ ರೀತಿಯಾಗಿ ನಾವು ಮಕ್ಕಳಿಗೆ ಕ್ಲೋರೋ ಆಲ್ಕಲಿ ವಿಧಾನದಲ್ಲಿ ಬರುವಂತಹ 3 ಉತ್ಪನ್ನಗಳನ್ನು ತೋರಿಸ್ಬೋದು. ಈ ಒಂದು ಧನಾಗ್ರಹದಲ್ಲಿ ಕ್ಲೋರಿನ್ ಎಲ್ಲ ಸಂಗ್ರಹವಾಗ್ತದೆ, ಈ ಋಣಾಗ್ರಹದಲ್ಲಿ ಹೈಡ್ರೋಜನ್ ಸಂಗ್ರಹವಾಗ್ತದೆ. ಹಾಗೆಯೇ ಈ ನೋಡಿಗ ಸಂಪೂರ್ಣವಾಗಿ ಇದು ನೀಲಿ ಬಣ್ಣಕ್ಕೆ ಬದಲಾಗಿದೆ.
ಇದರಿಂದ ಗೊತ್ತಾಗ್ತದೆ ಇಲ್ಲಿ ಬರುವಂತಹ ಉತ್ಪನ್ನವು ಕೂಡ ಸೋಡಿಯಂ ಹೈಡ್ರಾಕ್ಸೈಡು, ಅದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವುದರಿಂದ ಅದು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ ಎಂದು ಹೇಳ್ಬೋದು. ಹಾಗೆಯೇ ಇನ್ನೂ ಒಂದು ಪರೀಕ್ಷೆ ಮಾಡ್ಬೋದು. ಇಲ್ಲಿ ಲಿಟ್ಮಸ್ ಕಾಗದ ಬದಲಾಗಿ ನಾವು pH ಕಾಗದವನ್ನು ಕೂಡ ಬಳಸ್ಕೋಬೋದು. ನಾನೀಗ ಒಂದು pH ಕಾಗದವನ್ನು ತೆಗೆದುಕೊಂಡ್ಬಿಟ್ಟು ಆ pH ಕಾಗದವನ್ನು ಇದೇ ಒಂದು ಕ್ಲೋರೋ ಆಲ್ಕಲಿ ಪ್ರೋಸೆಸ್ ನಡೆಯುತ್ತಿರುವಂತಹ ದ್ರಾವಣದಲ್ಲಿ ಇಡ್ತಾ ಇದ್ದೇನೆ. ನೋಡಿ, ಈಗ ಅದು ಬಣ್ಣ ಹೆಂಗೆ ಬದಲಾಗ್ತಾ ಇದೆ. ಆಗ ಬಣ್ಣ ಬದಲಾಗಲಿಲ್ಲ, ಈಗ ವೇಗವಾಗಿ ಬಣ್ಣ ಬದಲಾಗ್ತಾ ಇದೆ. ಅದು ನೀಲಿ ಬಣ್ಣಕ್ಕೆ ಬದಲಾಗಿದೆ. ನೋಡಿ, ಬಣ್ಣ ಬದಲಾಗಿದೆ. ಈ ರೀತಿಯಾಗಿ ನಾವು ಮಕ್ಕಳಿಗೆ ಏನಪ್ಪ ಅಂದರೆ ಕ್ಲೋರೋ ಆಲ್ಕಲಿ ವಿಧಾನದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ನುವಂಥ ಉತ್ಪನ್ನ ಬರ್ತಂತ ತೋರಿಸ್ಬೋದು. ಅಥವಾ ಅದರ ಬದಲಾಗಿ ಆ ಮಕ್ಕಳಿಗೆ ತುಂಬ ಕುತೂಹಲವಾಗಿರುವಂತಹ ಹಾಗೂ ಬಣ್ಣದಲ್ಲಿ ಬದಲಾವಣೆ ಆಗುವಂಥ ಪಿನಾಪ್ತಲಿನ್ ಸೂಚಕವನ್ನು ಕೂಡ ಹಾಕ್ಬೋದು. ಈ ಪಿನಾಪ್ತ ಸೂಚಕವನ್ನು ಇದೇ ಒಂದು ಕ್ಲೋರೋ ಆಲ್ಕಲಿ ಪ್ರೋಸೆಸ್ ನಡೆಯುತ್ತಿರುವಾಗ ಹಾಕಿದರೆ ಆ ಒಂದು ಬಣ್ಣದಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ನೋಡಿ, ನಾನು ಹಾಕ್ತಾಯಿದ್ದೀನಿ. ಈಗ ನೋಡಿ ಯಾವ ರೀತಿಯಾಗಿ ಪಿಂಕ್ ಬಣ್ಣ ಬರ್ತಾಯಿದೆ, ಗುಲಾಬಿ ಬಣ್ಣ ಬರ್ತಾಯಿದೆ. ತುಂಬ ಮಕ್ಕಳಿಗೆ ಕುತೂಹಲವಾಗಿ ಇದನ್ನು ತೋರಿಸ್ಬಿಟ್ರೆ ಅವರು ಮರೆಯೋದಿಲ್ಲ. ಈ ರೀತಿಯಾಗಿ ಏನಾಗುತ್ತೆ, ಪಿಂಕ್ ಬಣ್ಣ ಆವಾಗ ಬರಲಿಲ್ಲ. ಉಪ್ಪಿನ ದ್ರಾವಣಕ್ಕೆ ಹಾಕಿದಾಗ ಪಿಂಕ್ ದ್ರಾವಣ ಆ ಸಮಯದ ಬರಲಿಲ್ಲ, ಕಾರಣ ಆವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪನ್ನ ಉತ್ಪತ್ತಿ ಆಗಿದ್ದಿಲ್ಲ. ಆದರೆ ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪನ್ನ ಉತ್ಪತ್ತಿ ಆಗಿರೋದ್ರಿಂದ ಇದೇ ದ್ರಾವಣಕ್ಕೆ ಈ ಒಂದು ಪಿನಾಪ್ನ ಹಾಕಿದಾಗ ಪಿಂಕ್ ಬಣ್ಣಕ್ಕೆ ಬದಲಾಗ್ತದೆ. ಈ ರೀತಿಯಾಗಿ ನಾವು ಮಕ್ಕಳಿಗೆ ಕ್ಲೋರೋ ಆಲ್ಕಲಿ ಪ್ರೋಸೆಸ್ಸನ್ನು ತುಂಬ ಸರಳವಾಗಿ ತಿಳಿಸ್ಬೋದು. ಹಾಗಾದರೆ ಇಂತಹ ಉಪಕರಣಗಳು ನಿಮಗೆ ಬೇಕಾಗಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ ಹೇಳುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.